ಸೊ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮತ್ತೇನೇನೆಲ್ಲ ಬೇರೆ ಬೇರೆ ಮೀಮ್ಸ್ ಇದೆ ನೋಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಈಗ ಎಲ್ಲಾರ ಮನ್ಯಾಗೂ ತಮ್ ಮಕ್ಳಿಗೆ ಪೇರೆಂಟ್ಸ್ ಹೇಳ್ತಿರ್ತಾರ, ಚಂದಾಗ ಓದ್ಬೇಕ, ಗೌರ್ಮೆಂಟ್ ಜಾಬ್ ತಗೋಬೇಕ, ಬಿಸ್ನೆಸ್ ಮಾಡ್ಬೇಕ, ಲೈಫ್ ಒಳಗ ಸೆಟ್ಲ್ ಆಗ್ಬೇಕ, ರೊಕ್ಕ ಮಾಡ್ಬೇಕ ಅಂತೆಲ್ಲ ತಿಳುವಳಿಕೆ ಹೇಳ್ತಿರ್ತಾರ. ಈ ಎಲ್ಲಾ ತಿಳುವಳಿಕೆ ಹೇಳುವಂತ ಮಮ್ಮಿ ಡ್ಯಾಡಿಗಳಿಗೆ ನಂದೊಂದು ಪ್ರಶ್ನೆ: ನೀವ್ ಯಾಕೆ ಗೌರ್ಮೆಂಟ್ ಜಾಬ್ ಮಾಡ್ಲಿಲ್ಲ? ನೀವ್ ಯಾಕೆ ಬಿಸ್ನೆಸ್ ಮಾಡಿ ಮುಕ್ಳರಂಗ್ ರೊಕ್ಕ ಮಾಡ್ಲಿಲ್ಲ? ನೀವ್ ಯಾಕೆ ಲೈಫ್ ಒಳಗ್ ಸಕ್ಸಸ್ ಕಾಣ್ಲಿಲ್ಲ? ಪೇರೆಂಟ್ಸ್ ಪಾಪ ಅವ್ರಿಗೆ ಮಾಡಕ್ ಆಗ್ದಲ್ಲ ಇರೋ ಕೆಲಸ ಮಕ್ಳು ಮಾಡಿ ಅಂತ ಪಾಪ ಹೇಳ್ತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಪೃಥ್ವಿ, ನೆನ್ನೆ ನಮ್ಮ ಅಮ್ಮಂಗ್ ನಿನ್ ಫೋಟೋ ತೋರಿಸ್ದೆ, ತುಂಬಾ ಇಷ್ಟಪಟ್ಬಿಟ್ರು ನಿನ್ನ. ಹೇ, ನಿಮ್ಮ ಅಮ್ಮಂಗೆ ಹೇಳೆ ನಾನ್ ನಿನ್ನ ಇಷ್ಟ ಪಡ್ತಿರೋದು ಅಂತ. ಅವ್ರಿಗೆ ಬೇಜಾರಾಗ್ಬೇಡ ಅಂತ ಹೇಳು, ನಾನ್ ನಿನ್ನೆ ಮದ್ವೆ ಆಗೋದು. ಹೇ, ನಿಮ್ಮ ಅಮ್ಮಂಗೆ ಹೇಳು. ಅಚಾತುರ್ಯ ನಡೆಯೋದಕ್ಕಿಂತ ಮುಂಚೆ ಫಸ್ಟೇ ಕ್ಲಾರಿಟಿ ಕೊಟ್ಟು ಬಿಡೋದು ಒಳ್ಳೇದು ಅಂತಾರೆ. ಲ್ಯಾಟ್ರಿ ಅಮ್ಮ, ಏನು ಪಕ್ಕದ ಮನೆ ಹುಡುಗ ನನಗಿನ ಚಿಕ್ಕವನಮ್ಮ, ಆಗ್ಲೇ ಮದ್ವೆ ಮಾಡಕ್ ನೋಡ್ತಾವ್ರೆ. ನಮ್ಗೆಲ್ಲ ಯಾವಾಗ ಮದ್ವೆ? ಅವ್ನು ಹುಡ್ಗಿ ಹುಡಿಕ ಬಂದವನೆ ಮಾಡವ್ರೆ, ನೀನು ಹುಡ್ಗಿ ಹುಡಿಕಬ್ಬ ಮಾಡಣ. ಮತ್ತ ಅರೇಂಜ್ ಮ್ಯಾರೇಜ್ ಕತೆ ಅದೆಲ್ಲ ಆ ಕಾಲದಲ್ಲಪ್ಪ, ಈಗೇನಿದ್ರು ಲವ್ ಮ್ಯಾರೇಜ್. ನೀನು ಹುಡಿಕಬ್ಬ ಮಾಡಣ. ಈ ಜನ್ಮಕ್ ನನಗ್ ಲವ್ ಮ್ಯಾರೇಜ್ ಆದಂಗೆ. ಹುಡುಗರ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ ಸದ್ಯಕ್ಕೆ. ಏನಾಗಿತ್ತು ನಿನ್ಗೆ? ನೀನ್ ಸಿಗರೇಟ್ ರೊಕ್ಕ ಬೇಕಾ? ನಾನ್ ಕೊಡ್ತೀನಿ. ಎಣ್ಣಿಗೆ ರೊಕ್ಕ ಬೇಕಾ? ನಾನ್ ಕೊಡ್ತೀನಿ. ಈ ಸೈಡ್ಸ್ ಚಿಪ್ಸಿಗೂ ಬೇಕಾ? ನಾನ್ ರೊಕ್ಕ ಕೊಡ್ತೀನಿ. ಇದಕ್ ತಲೆ ಕಟ್ಕೊಳತಿ? ತಿಂದು ಉಂಡು ಮಜಾ ಮಾಡೆ. ನೀ ಮದ್ವೆ ಆದ್ಮೇಲೆ ನಾನ್ ಹಿಂಗ್ ದುಡ್ಡು ಹಾಕ್ತೀನಿ. ಇದಕ್ ಚಿಂತೆ ಮಾಡಿ ನೀನ ಆರಾಮ್ ತಿಂದು ಮಜಾ ಮಾಡ್ಕೊಂಡ್ ತಿರ್ಕ. ಇಂಥ ಹುಡುಗಿನ ಪಡೆಯಕ್ಕೆ 7 ಜನ್ಮಕ್ ಪುಣ್ಯ ಮಾಡ್ಕೊಂಡ್ ಬಂದಿರ್ಬೇಕು. ನಾನಂತೂ ಮಾಡಿರಂಗಿಲ್ಲ ಅನ್ಸುತ್ತೆ. ನಿಂತ್ಕೋ, ಇವತ್ ನೀ ಎಲ್ಲೂ ಹೋಗ್ಬೇಡ. ಇವತ್ ಏನ್ ಡೇ ಅಂತ ನನಗ್ ಗೊತ್ತು. ಎಲ್ಲೂ ಹೋಗ್ಬಿಡ್ದು. ನೀನ್ ಅನ್ಕೊಂಡಂಗ ಏನು ಇಲ್ಲ. ಇವತ್ ಕಾಲೇಜ್ ಇದೆ, ಅದಕ್ಕೆ ಹೋಗ್ತಾ ಇದೀನಿ ಅಷ್ಟೇ. ಓ, ಅದೇ ಅನ್ಕೊಂಡೆ ನೀನ್ ಮೂತಿ ಯಾರು ಬೀಳ್ತಾರೆ ಅಂತ. ನಾನ್ ತಮ್ಮ ಪ್ರಸಾದನೆ. ಏಯ್, ನಿನ್ ಮಗ ಇಲ್ಲೋದ? ಅವನಾ ಎಕ್ಸಾಮ್ ಹತ್ರ ಬತ್ತಾಯ್ತಲ್ಲ, ಕಂಬೈನ್ ಸ್ಟಡಿಗೆ ಹೋಗವನೆ. ತಮ್ ಪ್ರೀತಿ ಮಗ ಕಬ್ಬನ್ ಪಾರ್ಕ್ ಅಲ್ಲಿ ಥಿಯೇಟರ್ ಅಲ್ಲಿ ಎಷ್ಟ್ ಚೆನ್ನಾಗಿ ಕಂಬೈನ್ ಸ್ಟಡಿ ಮಾಡ್ತಾ ಇದಾರೆ, ಒಂಚೂರು ನೋಡಿ. ಎಲ್ಲಿ ಕೊಡಿ, ನೋಡ್ತೀನಿ. ಓ, ಈ ಹುಡುಗಿನ ಅವ್ನ ಕ್ಲಾಸ್ ಮೇಟ್ ಅಂತೆ, ನನ್ಗೆ ಹೇಳಿದಾನೆ. ತುಂಬಾ ಹೊತ್ತು ಓದ್ಕೊಂಡಿದಾರಲ್ವಾ, ಬೇಜಾರಾಗಿದೆ, ಅದಕ್ಕೆ ಆಚೆ ಹೋಗಿದ್ದಾರೆ. ಈ ಡಬ್ಬ ನನ್ ಮಗ ಇವಳು ಮುಂದೆನೆ ನನ್ ಮರ್ಯಾದೆ ಕಳಿತಾನೆ. ಇವತ್ ಬರ್ಲಿ ನನ್ ಮಗನ್ ಐತೆ. ಒಂದ್ ಕಣ್ಣಿಗ್ ಬೆಣ್ಣೆ, ಒಂದ್ ಕಣ್ಣಿಗ್ ಸುಣ್ಣ ಅಂದ್ರೆ ಇದೆ ಅನ್ಸುತ್ತೆ. ಹಲೋ, ಮನಿಯೊಳಗ್ ಬನ್ನಿ, ಒಂದ್ ಸರ್ಪ್ರೈಸ್ ಐತಿ. ಓಹೋ, ಇದಕ್ಕಿದ್ದಂಗ ಏನ್ ಸರ್ಪ್ರೈಸ್ ಪಾ ಅದು? ಏನ್ ಸಡನ್ಲಿ ಮನಿ ಕಡೆ ಎಲ್ಲಾ ಬಂದ್ಬಿಟ್ಟಿರಿ? ರೋಹಿತ್, ನಿನ್ ಸಂಬಂಧ ನನ್ ಕೈಯಾರೆ ಲವ್ ಲೆಟರ್ ಬರ್ತಂದೇನಿ. ಬಾಬಾ, ಲವ್ ಲೆಟರ್ ಅದು ನೀ ತಂದಿ? ಇದೇನ್ ಬರ್ದಿಲ್ಲೇ? ಲವ್ ಲೆಟರ್ ಬರ್ದಿನ್, ಪ್ರಿಸ್ಕ್ರಿಪ್ಷನ್ ಲೆಟರ್ ಬರ್ದಿ, ಎಲ್ಲಾ ಗುಳಿಗೆ ಹೆಸರು ಬರ್ದಂಗ ಅನ್ಸಾಕತ್ತಲ್ಲ. ಇದನ್ನ ಓದಾಕ್ ನಾ ಏನ್ ಈಗ ಮೆಡಿಕಲ್ ಶಾಪಿಗೆ ತಗೊಂಡ್ ಹೋಗ್ಲಾರಪ್ಪ ರಾಜ್ಕುಮಾರ? ನಿಂಗ್ ಇವೆಲ್ಲಾ ಲವ್ ಲೆಟರ್ ಸೂಟ್ ಆಗಂಗಿಲ್ಲ. ವಾಟ್ಸ್ಆಪ್ ಅನ್ನೋದ್ ಐತಿಲ್ ನಿನ್ ಕಡೆ? ವಾಟ್ಸ್ಆಪ್ ನಾಗ ಮೆಸೇಜ್ ಬರೀ ಕಳ್ಸ್. ಹಲೋ, ಎಲ್ ಕರ್ಕೊಂಡು ಹೊಂಟಿ? ಏನ್ ಪ್ಲಾನ್ಸ್ ಈಗ? ನಿನ್ ಫೇವ್ರೇಟ್ ಸ್ಪಾಟಿಗೆ ಹೊಡಿ. ಎಷ್ಟ್ ಬಿಸಿ ಆಗ್ಬಿಟ್ಟಿ ಈಗ, ನಂಗ್ ಟೈಮ ಇಲ್ಲಲ್ಲ. ನಿನ್ ಸಂಬಂಧ ಯಾವಾಗ ಬಿಸಿ ಅದಿನ? ಹೌದೌದು, ಗೊತ್ತಾಯ್ತು. ಹಲೋ, ಎಸ್, ಅರ್ಜೆಂಟ್ ಐತಿ ಪೇಷಂಟ್ ಈಗ. ಓಕೆ, ಬಂದೆ.
ಏನಾತ ಒಂದ್ ಅರ್ಜೆಂಟ್ ಕಾಲ್ ಕೆಲ್ಸ ಬಂದಿದ್ದಿ. ನೀ ಈಗಾರ ಬಂದೇವ್ಲೇನೋ ಅಲ್ಲ ಹೋಗಿ ಬರ್ತೀನಿ. ಕಾಫಿ ಕುಡಿದು ಹೋಗ್ಲಿ ತಿಂತೀರ ಮುಗ್ಸೋ ನಾ ಬರ್ತೀನಿ. ಹೆಂಗ್ರಿ ಈ ಯಾವ್ಲಿಪ್ಪ ನಾ ಒಬ್ಬಕ್ಕೆ ಬಂದಿರ್ ಚಲೋ ಆಕಿತ್ ನೋಡ ಅವನ ಏನಿಲ್ಲ ಬಿಡ್ ಇರ್ಲಿ ಹೇಳಿ ಏನಾತ. ನಂಗ ಹಾರ್ಟ್ ಜೋರ್ ಹೊಡ್ಕೊಂಡಂಗ ಅನ್ಸಾಕತ್ತಿ. ಹಾಟ್ ಜೋರ್ ಹೊಡ್ಕೊಳತೈತಿ, ಉಸಿರಾಡಕ್ಕೆ ಇದ್ರ ತ್ರಾಸ ಆಗತೈತಿ. ನಿಂಗ್ ಹೆಂಗ್ ಗೊತ್ತಾತ? ಹಂಗಾರ ಪಟ್ನ ಬಂದ್ಬಿಡ. ಬಂದ್ಬಿಡ್ಲಿ ಬಂದ್ಬಿಡ. ಹೆಂಗಿದ್ರು ಕ್ಲಿನಿಕ್ ನಾಗೂ ಯಾರು ಇಲ್ಲ. ಬಂದ್ಮೇಲೆ ಮುಂದ ಏನ್ ಮುಂದ ಬಾಯಿಲ್ಲ ECG ಮಾಡ್ತೀನಿ, ಮತ್ತೇನ್ ಮಾಡಕ್ ಆಗ್ತೈತಿ. ಇಸಿಜಿ ಅಂತ ಇಸಿಜಿ ಇವ್ ಯಾವ ಲೇಪ ಏನಂದ್ರ ಏನು ಅರ್ಥ ಮಾಡ್ಕೊಳಂಗಿಲ್ಲ ಅವ್ನ ಏನ್ ಡಾಕ್ಟರ್ಸ್ ಲೇಪ ಇವ್ರು ನಂಬ್ಕೊಂಡ್ ಕುಂತ್ರ ಮದ್ವ್ಯಾಗ ತಾಳಿ ಬಡ್ಲಿ ಸ್ಟೆಟಸ್ಕೋಪ ಹಾಕೋರು. ಎಲ್ಲಾರ ಮನೆಯಲ್ಲೂ ಹುಡುಗರಿಗೆ ಪಾಪ ಹೇಳ್ತಾ ಇರ್ತಾರೆ ಡಾಕ್ಟರ್ ಮದ್ವೆ ಆಗ್ಬಿಡು ಲೈಫ್ ಸೆಟ್ಲು ಅಂತ. ಪಾಪ ಅವ್ರಿಗೂ ಕಷ್ಟ ಇರುತ್ತೆ ಈಗಿನ ಕಾಲದಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಾಯ್ತು ಬೇಬಿ, ಮುಖ ಒಂಥರ ಮಾಡ್ಕೊಂಡಿದ್ಯಾ? ಏನೂ ಆಗಿಲ್ಲ. ನೀನ್ ಯಾವಾಗ ಹೇಗಿರ್ತೀಯೋ ನನಗ್ ಗೊತ್ತಿಲ್ವಾ? ಏನೋ ಆಗಿದೆ ಹೇಳು, ಪರವಾಗಿಲ್ಲ. ಏನೂ ಆಗಿಲ್ಲ ಅಂದೆ ಅಷ್ಟೇನಾ? ನನಗ್ ಹೇಳಲ್ವಾ? ಏನೂ ಆಗಿಲ್ಲ ಅಂದೆ ತಾನೆ. ಮತ್ತೆ ಮತ್ತೆ ಅದನ್ನೇ ಕೇಳಿ ಕೋಪ ಬರ್ಸ್ಬೇಡ. ಹೌದಾ, ಸರಿ ಸರಿ ಅಂದ್ರೆ ಏನೂ ಇಲ್ಲ ಅಂದ್ಯಲ್ಲ, ಅದಕ್ಕೆ ಸರಿ ಅಂದೆ. ಓ, ಇನ್ನೊಂದ್ಸಲ ಕೇಳಕ್ ಆಗಲ್ವಾ? 3 ಸಲ ಕೇಳಿದ್ರು ನೀನ್ ಏನು ಹೇಳ್ತಿಲ್ವಲ್ಲ. 4ನೇ ಸತಿ ಕೇಳಿದ್ರೆ ಪಕ್ಕಾ ಹೇಳ್ತಿದ್ದೆ. ಏನಾರ ಆಗಿದ್ರೆ ಮೊದಲನೇ ಸಲಾನೇ ಹೇಳ್ಬೋದಿತ್ತು. ನಿನಗ್ ಪದೇ ಪದೇ ಕೇಳಕ್ಕೆ ಏನ್ ಪ್ರಾಬ್ಲಮ್? ಫುಲ್ ಈಗೋ ಬಂದ್ಬಿಟ್ಟಿದ್ಯಾ? ನಾನ್ 100 ಸಲ ಹೇಳಿಲ್ಲ ಅಂದ್ರು ನೀನ್ 1000 ಸಲ ಕೇಳ್ಬೇಕು. ಸಿಂಪಲ್ ಆಗಿ ಫಸ್ಟೇ ಹೇಳ್ಬೋದಲ್ವಾ? ಯಾಕೆ ನನ್ನ ಪಟಾಯಿಸೋವಾಗಿದ್ದಿದ್ ಪೇಷನ್ಸು ಈಗ ಪ್ರೀತಿ ಮಾಡೋವಾಗಿಲ್ವಾ? ಹಾಗಲ್ಲ, ನನಗೇನೋ ಆಗಿದೆ ಅನ್ನೋ ಯೋಚನೆ ನಿನ್ ತಲೆಗ್ ಬಂದ್ರು ಅದ್ ಹೇಗ್ ನೆಮ್ಮದಿಯಾಗಿದ್ಯಾ? ನಾನ್ ಕೇಳ್ದಾಗ ನೀನ್ ಹೇಳ್ತಿಲ್ವಲ್ಲ. ನಾನ್ ಹೇಳಲ್ಲ, ನಾನ್ ಯಾಕೆ ಹೇಳ್ಬೇಕು? ಎಲ್ಲ ನಾನೇ ಸಿಂಪಲ್ ಆಗಿ ಹೇಳ್ಬಿಟ್ರೆ ನೀನ್ ಯಾಕೆ ಇರೋದು? ನಾನ್ ಏನು ಹೇಳಿಲ್ಲ ಅಂದ್ರು ನೀನ್ ಎಲ್ಲಾ ಅರ್ಥ ಮಾಡ್ಕೋಬೇಕು. ಕಮ್ಯುನಿಕೇಶನ್ ಇಸ್ ದ ಕೀ ಕಣೋ. ಕಮ್ಯುನಿಕೇಟ್ ಮಾಡಿಲ್ಲ ಅಂದ್ರೆ ಹೇಗ್ ಗೊತ್ತಾಗುತ್ತೆ? ನೀನ್ ಹೇಳ್ತಿರೋದೇ ಅರ್ಥ ಆಗ್ತಿಲ್ಲ, ಏನು ಹೇಳ್ದೆ ಹೇಗ್ ಅರ್ಥ ಮಾಡ್ಕೊಳ್ಳೋದು? ನನ್ ಮೇಲ್ ಇಂಟ್ರೆಸ್ಟ್ ಹೋಗ್ಬಿಡ್ತಿದ್ಯಾ? ನನ್ನ ಮನುಷ್ಯ ಅನ್ಕೊಂಡಿದ್ಯಾ? ಮೈಂಡ್ ರೀಡ್ ಮಾಡೋ ರೋಬೋ ಅನ್ಕೊಂಡಿದ್ಯಾ? ನಾನ್ ಇಷ್ಟೆಲ್ಲಾ ಹೇಳ್ತಿದ್ರು ಮತ್ತೆ ಕ್ವಶನ್ ಕೇಳ್ತಿದ್ಯಾ ನೋಡು. ಇದೇ ಕಣೋ ನನ್ ಪ್ರಾಬ್ಲಮ್. ನನಗ್ ಏನಾಗಿದೆ ಅನ್ನೋದನ್ನ ಕೇಳೋದ್ ಬಿಟ್ಟು ಇನ್ನೇನೋ ಕೇಳ್ತಿದ್ಯಾ. ನಾನ್ ಕೇಳ್ದಾಗ ನೀನ್ ಹೇಳ್ತಿಲ್ವಲ್ಲೇ, ಇನ್ನೊಂದ್ಸಲ ಕೇಳಿದ್ರೆ ಏನಾಗೋಗುತ್ತೆ? ಈ ತರ ಈಗ ಕೊಟ್ರೆ ಜನಗಳಿಗೆ ಯಾರು ಓದುತ್ತಾರ? ಒಂದೊಂದ್ಸತಿ ಇಂಥವನ್ನೆಲ್ಲ ನೋಡಿದ್ಮೇಲೆ ಸಿಂಗಲ್ ಆಗಿರೋದೇ ಬೆಟರ್ ಅನ್ಸುತ್ತೆ. ಭ್ರಮೆ ಭ್ರಮೆ. ಪ್ರತೀಕ್ ಬಂದ. ಸ್ವಲ್ಪ ಹಗರ್ಲಿ ಹುಡುಗಿ ಅದಿ ನೀನೆ. ಹುಡುಗಿಯರ್ ಟೈಪ್ ಕುಂದ್ರಲಿಪ್ಪ ಒಂದ್ ಸ್ವಲ್ಪ ಕಾಲ್ ತಳಕ್ ಬಿಡದ. ಪಾಪ್ ಚಂದ್ರ ಪಬ್ಲಿಕ್ ಆಗದಿಲ್ಲ, ಒಂದ್ ಸ್ವಲ್ಪ ಸಾಫ್ಟ್ ಆಗಿ ನಗ್ಲಿ. ಸ್ವಲ್ಪ ಹುಡುಗಿಯಾರ್ಗತ್ತೆ ನಗುದ್ ಕಲಿ ಮಾಡ್. ಸ್ವಲ್ಪ ಹುಡುಗರ್ಗತ್ತೆ ಅದಕ್ ಮಾಡ ಅಂತಿ. ದೋಸ್ತ ನೋಡಲ್ಲಿ ಏನು ಕಿಚ್ಚ ಹುಡುಗಿ ಹೊಂಟಾಳ್ಲಿ, ಮಸ್ದಾಳಲ್ಲ. ದೋಸ್ತ ನಾನು ಅವನು ನೋಡತ್ತೀವಿ, ಓಕೆ, ನೀ ಯಾಕೆ ನೋಡತ್ತೀವಿ? ಏನ್ ಹುಳಿ ಸ್ಟಾರ್ಟ್ ಬಿದ್ದೈತ್ಲೆಪ್ಪ ನಿಮ್ ಜೊತೆ ಅಡ್ಡಾಡಿ ಹುಡುಗ್ಯಾರ್ಗು ಲೈನ್ ಹಾಕುವಂತ ಪರಿಸ್ಥಿತಿ ಬಂದ್ಬಿಟ್ಟೈತ್ ನೋಡ್. ವೀಕೆಂಡ್ ಐತಿ, ನಾಳೆ ಮಸ್ತ್ ಪಬ್ಬಿಗೆ ಹೋಗಿ ಮಜಾ ಮಾಡಿ ಬರೋಣ ನಡ್ರಿ. ಪಬ್ ಮನ್ಮನ್ಯಾರ ಹೋಗಿದ್ವಿ ಅಲ್ಲೇ. ಮೊನ್ನೆ ಅನ್ನಕಲ್ಲ ಹೋದ್ ಸ್ಯಾಟರ್ಡೇಲೆ, ಈ ವೀಕೆಂಡ್ ಬಂದೈತಿ, ಹೋಗುದ ಅಷ್ಟ. ಹಗ್ಲೆಲ್ಲ ಬಿಡಂಗಿಲ್ಲ ನಮ್ ಮನ್ಯಾಗ. ರೀಸನ್ ಹೇಳ್ತಿರ್ಲಿ ಇಬ್ರು, ಬರೀ ರೀಸನ್ ಹೇಳುದ ಆತಲ್ಲ ನಿಮ್ದ. ನೀವ್ ಬರಂಗಿಲ್ಲ ಹೋದಿಲ್ಲ, ನಾವ್ ಒಬ್ಬಕ್ಕೆ ಹೋಗಿ ಮಜಾ ಮಾಡಿ ಬರ್ತೇನೆ. ಇಲ್ಲೇ ಕುಂದ್ರಿ ಹಂಗಲ್ಲಿ ಅದ. ಸ್ವಲ್ಪ ಜನ ಹುಡುಗಿಯರು ಡೇರಿಂಗ್ ಜಾಸ್ತಿ ಈಗಿನ ಕಾಲದಲ್ಲಿ. ನಿನ್ಗೆ ಯಾಕೆ ಆಮೇಲೆ ನೋಡೋ ಮಗ, ಮೊಬೈಲ್ ಇದ್ರೆ ನೋಡ್ಬೇಕು ಅಂತ ಅನ್ಸುತ್ತೆ, ಗಾಡಿ ಇದ್ರೆ ಓಡಿಸ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಬುಕ್ ಇಟ್ಕೊಂಡ್ರೆ ಯಾಕೆ ಓದ್ಬೇಕು ಅಂತ ಅನ್ಸಲ್ಲ. ಫುಲ್ ಚೈಲ್ಡ್ಹುಡ್ ಎಲ್ಲ ಮುಗ್ದೋಗ್ಬಿಡ್ತು. ಆದ್ರೂ ಇದೊಂದು ಪ್ರಶ್ನೆಗೆ ಮಾತ್ರ ಉತ್ತರ ಸಿಗ್ಲಿಲ್ಲ ಅಂದ್ರೆ ತುಂಬಾ ಜನಕ್ಕೆ ಸಿಕ್ಕಿಲ್ಲ ಅನ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ. ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ, ಮತ್ತೇನೋ ಬೇಕು ನಿನಗೆ.